ಓಂ ನಮಃ ಶಿವಾಯ. ಸ್ವಾಮಿ ಗುರುಕಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಮರಣ ಭಯ ದೂರ ಮಾಡಲು, ಹಾಗೆಯೇ ಆಯಸ್ಸು ವೃದ್ಧಿಯಾಗಲು, ರೋಗ ರುಜಿನಗಳಿಂದ ಪಾರಾಗಲು ಪ್ರತಿಯೊಂದಕ್ಕೂ ಅದರ ಬಗ್ಗೆ ಹೇಳ್ತೇನೆ. ಈ ಮಂತ್ರದ ಬಗ್ಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೋಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಇಂಥ ವೀಡಿಯೋಗಳನ್ನ ಶೇರ್ ಮಾಡಿ. ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ. ನಿಮಗೆ ಏನೇ ಸಮಸ್ಯೆ ಇದು ನನ್ನ ಜೊತೆ ಹಂಚ್ಕೋಬೇಕು, ಅದಕ್ಕೆ ಏನಾದರೂ ಚಿಕ್ಕ ಪುಟ್ಟ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ನನ್ನ ಜೊತೆ ಹಂಚ್ಕೊಳ್ಳಿ. ಕಮೆಂಟ್ ಬಾಕ್ಸ್ ಮೂಲಕ ಡೀಟೇಲ್ ಆಗಿ ಸಮಸ್ಯೆನ ಬರೆದುಕೊಳ್ಳಿಸಿ, ರಾಶಿ ನಕ್ಷತ್ರ ತಿಳಿಸಿ, ಗೊತ್ತಿಲ್ಲದ ಡೇಟ್ ಆಫ್ ಬರ್ತ್ ಹಾಕಿ, ಹಾಗೆ ರಾಶಿ ನಕ್ಷತ್ರ ಗೊತ್ತಿದ್ದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳಬಹುದು. ಅದಕ್ಕೂ ಉತ್ತರಿಸ್ತೇನೆ. ಸಮಸ್ಯೆನ ಬರೆದುಕೊಳ್ಳಿಸುವಾಗ ಅದು ಕರೆಕ್ಟಾಗಿ ಅರ್ಥ ಆಗುವ ಹಾಗೆ ಇರಲಿ. ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಸೂಚಿಸ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡೋ ಲೇಟ್ ಆಗ್ಬೋದು. ಅದು ಪ್ರತಿ ಪ್ರಶ್ನೆಗೂ ಕರೆಕ್ಟಾಗಿದ್ದರೆ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತಿರ್ತೇನೆ. ನಾನು ನಂಬಿರುವ ಶಿವದೇವರ ಕುರುಕು ಜೊತೆ ಇವತ್ತು ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಈ ಒಂದು ಮಂತ್ರ ಮಹಾಮೃತ್ಯುಂಜಯ ಮಂತ್ರ, ಅದ್ರ ಬಗ್ಗೆ ಕೆಲವರಿಗೆ ಗೊತ್ತಿರ್ಬೋದು. ಆದರೆ ಮರಣ ಭಯ ಅಂದರೆ ನಮಗೆ ಏನಾದರೂ ಸಮಯ ಸರಿಯಿಲ್ಲ ಅಂದರೆ ಪದೇ ಪದೇ ಮರಣ ಭಯ ಕಾಡುವಂಥದ್ದು, ಅಥವಾ ಏನಾದರೂ ರೋಗ ರುಜಿನಗಳಿದ್ದರೆ ನಾನು ಏನು ಸಾಯ್ತೇನೆ, ರೋಗದಿಂದ ಮುಕ್ತಿಯನ್ನು ಹೊಂದೋದಿಲ್ಲ, ಅದು ನನಗೆ ಸಾವು ಬರುತ್ತೆ ಅಂತ ಆ ಒಂದು ಭಯ ಕಾಡುವಂಥದ್ದು. ಹಾಗೆಯೇ ನೆಗೆಟಿವ್ ಎನರ್ಜಿ ಅಂತ ಇರುತ್ತೆ, ಅಂದರೆ ನಕಾರಾತ್ಮಕತೆಯ ಒಂದು ಏನಾದರೂ ನಮ್ಮ ಮೇಲೆ ಪ್ರಭಾವ ಇದ್ದರೆ ಅದೆಲ್ಲವನ್ನು ದೂರ ಮಾಡುವ ಒಂದು ಶಕ್ತಿಶಾಲಿ ಮಂತ್ರ ಅಂತಲೇ ಹೇಳಬಹುದು. ಆಯಸ್ಸು ವೃದ್ಧಿ ಮಾಡಲು ಎಂಥೆಂಥ ರೋಗಗಳನ್ನು ಕೂಡ ಇದನ್ನು ನಿರಂತರವಾಗಿ ಒಂದು ಮಂತ್ರವನ್ನು ಜಪ ಮಾಡ್ತಾಯಿದ್ರೆ ನಿಮಗೆ ಇರುವಂಥ ಕಾಯಿಲೆಗಳು ಕೂಡ ದೂರವಾಗುತ್ತೆ. ರೋಗದ ಈ ಒಂದು ನಿಯಮಿತವಾಗಿ ಇದನ್ನು ಮಾಡ್ತಾಯಿದ್ರೆ ಕಾಯಿಲೆಗಳು ಕೂಡ ಬರುವುದು ನಮ್ಮಿಂದ ದೂರವಾಗುತ್ತೆ. ಹಾಗೆಯೇ ಆಯಸ್ಸನ್ನು ಗಟ್ಟಿ ಮಾಡುತ್ತೆ. ನಿಮಗೆ ಕೇಳಿರ್ಬೋದು, ಏನಾದರೂ ನಮ್ಮ ಜಾತಕದಲ್ಲಿ ದೋಷ ಇದ್ದರೆ ಮಹಾಮೃತ್ಯುಂಜಯ ಒಂದು ಯಾಗವನ್ನು ಮಾಡಿದರೆ ಖಂಡಿತವಾಗ್ಲೂ ಅದರಿಂದ ಪಾರಾಗಬಹುದು ಅಂತ ನೀವು ಕೇಳಿರ್ಬೋದು. ಖಂಡಿತವಾಗ್ಲೂ ಅಂಥ ಪರಿಣಾಮಕಾರಿ ಒಂದು ಮಂತ್ರ ಅಂತಲೇ ಹೇಳ್ಬೋದು. ಅದನ್ನು ಒಂದು 108 ಬಾರಿ ದಿನಾಲೂ ಪಠನೆ ಮಾಡ್ತಾಯಿದ್ರೆ, ಅದಕ್ಕಿಂತ ಜಾಸ್ತಿ ಒಂದು ಜಪಮಾಲೆಯಲ್ಲಿ ಕೂಡ ಮಾಡ್ತಾಯಿದ್ರೆ ಆದಷ್ಟು ರೋಗಗಳಿಂದ ಕೂಡ ನೀವು ಮುಕ್ತಿಯನ್ನು ಹೊಂದ್ಬೋದು. ಗುಣಪಡಿಸಲಾಗದ ರೋಗ ಕೂಡ ಗುಣಪಡಿಸುವಂತೆ ಮಾಡುತ್ತೆ ಈ ಒಂದು ಮಂತ್ರ. ಅಷ್ಟು ಪವರ್ಫುಲ್ ಮಂತ್ರ. ಆಯಸ್ಸನ್ನು ವೃದ್ಧಿ ಮಾಡುತ್ತೆ, ಭಯವನ್ನು ಹೋಗಲಾಡಿಸುತ್ತೆ, ನಕಾರಾತ್ಮಕತೆಯ ಪ್ರಭಾವ ಇದ್ದರೆ ಅದು ಕೂಡ ದೂರವಾಗುತ್ತೆ. ಅಂಥ ಒಂದು ಮಂತ್ರ ಅಂತಲೇ ಹೇಳಬಹುದು. ಇದನ್ನು ನಾನು ಪ್ರತಿ ಸಲ ಹೇಳಿದಾಗೆ ಶ್ರದ್ಧೆ, ಭಕ್ತಿ, ನಂಬಿಕೆ ಮತ್ತು ಏಕಾಗ್ರತೆಯಿಂದ ಮಾಡಿದರೆ ಖಂಡಿತವಾಗಲೂ ಯಾವುದೇ ಮಂತ್ರ ಕೂಡ ಕೆಲಸ ಮಾಡುತ್ತೆ. ಮದ್ದಿನಿಂದ ಗುಣವಾಗದ್ದು ಮಂತ್ರದಿಂದ ಗುಣವಾಗುತ್ತೆ. ಅಷ್ಟೇ ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿದರೆ. ಆ ಮಂತ್ರ ಹೀಗಿದೆ: ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯತೆ ನಮಃ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೇನೆ. ಮೃತ್ಯುಂಜಯ ಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯತೆ ನಮಃ. ನೋಡಿ, ನಾನು ನಿರಂತರವಾಗಿ ಈ ಒಂದು ಮಂತ್ರಗಳನ್ನು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ತುಂಬ ಮಂದಿಗೆ ಅದು ಹೆಲ್ಪ್ಫುಲ್ಲು ಆಗುತ್ತೆ ಅಂತ ಹಾಕ್ತಾ ಇರ್ತೇನೆ. ಅದನ್ನು ನೀವು ಯಾವ ಸಮಸ್ಯೆಗೆ ಯಾವ ಮಂತ್ರವನ್ನು ಪಠನೆ ಮಾಡಿದರೆ ಒಳ್ಳೆಯದು ಅಂತಲೂ ಹೇಳ್ತೇನೆ. ಅದನ್ನು ನೀವು ಮಾಡಿ, ನಿಮ್ಮ ಸಮಸ್ಯೆ ಖಂಡಿತವಾಗ್ಲೂ ದೂರವಾಗುತ್ತೆ, ನೆಮ್ಮದಿ ಸಿಗುತ್ತೆ, ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತೆ.